ನಮ್ಗೆ ಬೇಸಿಗೆ ಕಾಲದಲ್ಲಿ ಯಾವ್ದಾದ್ರೂ ತಂಪು ಪಾನೀಯ ಕುಡಿಯೋಣ ಅಂತ ತುಂಬಾನೇ ಮನಸ್ಸಾಗುತ್ತೆ. ಸೊ ನಾವಿವತ್ತು ನೈಸರ್ಗಿಕವಾದ ಅಷ್ಟೇ ಆರೋಗ್ಯಕರವಾದ ಒಂದು ಜ್ಯೂಸ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಕೆಂಪು ದಾಸವಾಳದ ಗಿಡ ಹೆಚ್ಚಾಗಿ ನಮ್ಮ ಮನೆಯ ಹಿತ್ತಲಲ್ಲಿ ಇದ್ದೇ ಇರುತ್ತೆ. ಇದರಿಂದ ನಾವು ಒಂದು ರುಚಿಯಾದ ಮತ್ತೆ ಆರೋಗ್ಯಕರವಾದ ಜ್ಯೂಸ್ ಅನ್ನ ತಯಾರು ಮಾಡಬಹುದು. ನಾನಿಲ್ಲಿ ಒಂದು 10 ಕೆಂಪು ದಾಸವಾಳವನ್ನ ಕೊಯ್ದು ಇಟ್ಕೊಂಡಿದ್ದೀನಿ. ಇಲ್ಲಿ ನಾವು ದಾಸವಾಳದ ಜ್ಯೂಸ್ ಮಾಡ್ಲಿಕ್ಕೆ ಖಾಲಿ ಎಸಳನ್ನು ಮಾತ್ರ ಉಪಯೋಗಿಸ್ತೇವೆ. ಅದರ ತೊಟ್ಟನ್ನೆಲ್ಲ ತೆಗಿಬೇಕು. ಈಗ ಗ್ಯಾಸ್ ಅಲ್ಲಿ 2 ಕಪ್ನಷ್ಟು ನೀರನ್ನ ಬಿಸಿ ಮಾಡಬೇಕು. ಅದಕ್ಕೆ ಈ ಕೆಂಪು ದಾಸವಾಳದ ಹೂವನ್ನ ಹಾಕಿ ನೋಡಿ. ನೀವು ಹಾಕುವಾಗ್ಲೇ ನೀವು ನೋಡಬಹುದು ಅದರಲ್ಲಿ ಕಲರ್ ಬಿಡ್ತಾ ಇದೆ ನೋಡಿ. ಹಾಕಿದ ತಕ್ಷಣ ಕಲರ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ. ಒಂಥರ ಪರ್ಪಲ್ ಕಲರ್ ಆಗ್ತದೆ. ಗ್ಯಾಸ್ ಫ್ಲೇಮ್ ಅನ್ನ ಆಫ್ ಮಾಡಿಬಿಡಿ ನೋಡಿ. ಈ ರೀತಿ ಕಲರ್ ಬರ್ತದೆ. ಇದನ್ನ ನಾವು ಒಂದು 10 ರಿಂದ 15 ನಿಮಿಷ ಹೀಗೇನೆ ಇಟ್ಬಿಡಿ. ಗ್ಯಾಸ್ ಆಫ್ ಮಾಡಿ ಹೀಗೆ ಇಡ್ಬೇಕು ನೋಡಿ. ಈಗ 15 ನಿಮಿಷ ಆಗಿದೆ. ಇದನ್ನ ನಾವೊಂದು ಬೇರೆ ಪಾತ್ರೆಗೆ ಸೋಸಿಕೊಳ್ಬೇಕು. ಈ ದಾಸವಾಳದ ಎಸಳನ್ನ ನಾವು ಬಿಸಾಡಬಹುದು, ಇದು ಅಗತ್ಯ ಇಲ್ಲ ಇವಾಗ. ಈಗ 2 ಟೇಬಲ್ ಸ್ಪೂನ್ ನಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಬೇಕು. ನೀವು ನಿಂಬೆ ಹಣ್ಣಿನ ರಸ ಹಾಕಿದ ತಕ್ಷಣ ನೋಡ್ಬೋದು ಕಲರ್ ಯಾವ ರೀತಿ ಚೇಂಜ್ ಆಯ್ತು ಅಂತ. ನಾನಿಲ್ಲಿ 4 ಟೇಬಲ್ ಸ್ಪೂನ್ ನಷ್ಟು ಸಕ್ಕರೆ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಸಿಹಿ ಬೇಕಾಗ್ತದೆ ಅದರ ಪ್ರಕಾರ ತಗೋಬಹುದು. ಮತ್ತೆ ಇನ್ನೊಂದು 3 ಕಪ್ ನಷ್ಟು ನೀರು ಆಡ್ ಮಾಡಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಸಕ್ಕರೆ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಕಲರ್ ಕೂಡ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಅಕಸ್ಮಾತ್ ನೆಂಟರು ಬಂದಾಗ ಇದೇ ರೀತಿಯ ಜ್ಯೂಸ್ ಮಾಡಿ ಕೊಡ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ತುಂಬಾ ಹೆಲ್ದಿ ಕೂಡ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇನ್ನಷ್ಟು ಇದೇ ರೀತಿಯ ಇಂಟ್ರೆಸ್ಟಿಂಗ್ ರೆಸಿಪಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಬಹುದು. ಅಲ್ಲಿ ಕೂಡ ನಿಮ್ಗೆ ರೆಸಿಪಿ ಸಿಗುತ್ತೆ. ಧನ್ಯವಾದಗಳು.